ನ್ಯೂಸ್5ಗೆ ಸ್ವಾಗತ. ರೈತರು ಕೃಷಿ ಮಾಡುತ್ತಿರುವ C&D ಭೂಮಿಯನ್ನು ಮೀಸಲು ಅರಣ್ಯಕ್ಕೆ ಸೇರಿಸುವ ಹುನ್ನಾರಕ್ಕೆ ಸರ್ಕಾರ ಮುಂದಾದರೆ ಮುಂದಿನ ದಿನಗಳಲ್ಲಿ ರೈತಾಪಿ ವರ್ಗ ಎಲ್ಲ ಚುನಾವಣೆಗಳನ್ನು ಬಹಿಷ್ಕರಿಸಿ ಅಸ್ತಿತ್ವಕ್ಕಾಗಿ ಉಗ್ರ ಪ್ರತಿಭಟನೆಯ ಹಾದಿಯನ್ನು ಹಿಡಿಯಬೇಕಾಗುತ್ತದೆ ಅಂತ ರೈತ ಹೋರಾಟ ಸಮಿತಿಯ ಅಧ್ಯಕ್ಷ KB ಸುರೇಶ್ ಎಚ್ಚರಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 3-4 ದಶಕಗಳಿಂದ C&C ಭೂಮಿಯಲ್ಲಿ ರೈತರು ಕೃಷಿ ಮಾಡಿಕೊಂಡು ಬರುತ್ತಿದ್ದಾರೆ. ಅದರಲ್ಲೂ ಶಾಂತಳ್ಳಿ ಹೋಬಳಿಯ ಎಲ್ಲ ಗ್ರಾಮಗಳಲ್ಲಿ C&D ಜಾಗವನ್ನೇ ರೈತರು ನಂಬಿಕೊಂಡಿದ್ದಾರೆ. ಈಗ C&D ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಸೆಕ್ಷನ್ 4ರ ಸರ್ವೆಗೆ ಸರ್ಕಾರ ಆದೇಶ ನೀಡಿದೆ. ರೈತರು ಭೂಮಿ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಸರ್ಕಾರ ಕೂಡಲೇ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ ಹಕ್ಕುಪತ್ರಗಳನ್ನು ರೈತರಿಗೆ ಒದಗಿಸಬೇಕು ಅಂತ ಆಗ್ರಹಿಸಿದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ಹರಗ ಶರಣ್, KA ಪ್ರಕಾಶ್, ಗೌಡಳ್ಳಿ ಪೃಥ್ವಿ ಇನ್ನು ಹಲವರು ಹಾಜರಿದ್ದರು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್. ಹೋರಾಟದ ಜೈ ಸಿಗಬೇಕು ಅಂದ್ರೆ ನಾವು ರೈತರೇ ಹೋರಾಟ ಮಾಡಬೇಕು ಬಿಟ್ರೆ ಇವರು ಯಾರು ನಮಗೆ ಇವರೆಲ್ಲ ಈಗ ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ನೀವು ಈಗ ನೋಡಿ ನಮ್ಮ ಶಾಸಕರು ಇರ್ಬೋದು, MP ಗಳಿರ್ಬೋದು, ಕೇಂದ್ರದಲ್ಲಿ ಇರ್ಬೋದು, ನೀವು ಯಾರು ರೈತರು ಹೇಳಿರ್ಬೋದು ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ಯಾವಾಗ ಈ ಮಾತಲ್ಲಿ ಯಾರು ಅರಣ್ಯ ಒಂದು ಕಡಿತಾರೆ ಯಾವ ಹೋರಾಟ ಯಾವ ಅಧಿಕಾರಿಗಳಿಗೆ ಆರ್ಡರ್ ಮಾಡ್ಬಿಡ್ತಾರೆ ಕಡಿದ್ರಿ ಅಂತ. ಮೊನ್ನೆ ಗೋಷ್ಠಿಯಲ್ಲಿ ಗ್ರಾಮ ಸಭೆಯಲ್ಲಿ ಒಬ್ಬ ಫಾರೆಸ್ಟ್ರು ಅದು ರೇಂಜ್ಗಳ CCP ಯಾರು ಒಬ್ಬ ಮಾಮೂಲಿ ಫಾರೆಸ್ಟ್ ಹೇಳ್ತಾನೆ ಇಲ್ಲದೆ ನಾವು ಕಡಿತೀವಿ ಅಂತ ಹೇಳ್ಕೊಂಡು ಸಭೆ ಗ್ರಾಮ ಸಭೆಯಲ್ಲಿ ನಾನು ಅವನ ಹತ್ರ ಅಲ್ಲೇ ವಾದ ಮಾಡಿದೆ. ನೀನ್ ಯಾರೇ ಹೇಳಕ್ಕೆ, ನೀನೇನು ರೇಂಜ್ ನಮ್ಮ CCF DF ನೀನ್ ಯಾರು ಕೇಳಕ್ಕೆ ಅಂದ್ರೆ ಅವ್ರು ಹೇಳ್ತಾರೆ ನಮಗೆ ಸರ್ಕಾರದ ಆದೇಶ ಇದೆ ಬಂದು ಕಡಿತೀವಿ ಅಂತ. ಗ್ರಾಮ ಸಭೆಗೆ ಒಬ್ಬ ಅಧಿಕಾರಿ ಹೇಳ್ಬೇಕು ಅಂದ್ರೆ ಯಾವ ಮಟ್ಟದವರು ಮುಂದುವರೆದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ರೈತರುಗಳು ದಯವಿಟ್ಟು ನಮ್ಮ ರೈತರನ್ನ ಎಚ್ಚರಿಕೆ ಮಾಡ್ಕೊಳ್ಳಿ. ಯಾರೇ ರಾಜಕಾರಣಿ ನಂಬಿ ನಮ್ಮ ಹೋರಾಟ ಯಾವ ಸಕ್ಸಸ್ ಆಗ್ತದೆ ಅವ್ರ ಅನುಕೂಲಕ್ಕೆ ನಮ್ಮ ಉಪಯೋಗಿಸ್ಕೊತಾರೆ. ಅವೆಲ್ಲ ಅವ್ರು ನಮ್ಮನ್ನ ಬೀದಿ ಪಾಲ್ ಮಾಡ್ತಾರೆ. ಲಾಸ್ಟಿಗೆ ಫಾರೆಸ್ಟ್ ಒಂದ್ ಕಡೆಯಿಂದ ಸೆಕ್ಯೂರಿಟಿ ಪೊಲೀಸ್ ಕರ್ಕೊಂಡು ಒಂದ್ ಕಡೆ ಯಾರು ಇರಲ್ಲ, ಯಾವ ರಾಜಕಾರಣಿ ಬರಲ್ಲ. ನಾವೇ ಹೋರಾಟ ಮಾಡಿ ಮುಂದೆ ಇದೇ ಹೋರಾಟನ ನಾವು ಮುಂದುವರಿಸ್ಬೇಕು. ಬಡವ ಬಂದಿಗೆ ಕರೆ ಕೊಡ್ಬೇಕಾಗುತ್ತೆ. ಅದಕ್ಕೂ ಬಗ್ಗಿಲ್ಲ ಅಂದ್ರೆ ಮುಂದಿನ ಚುನಾವಣೆಗಳು ಬರ್ತವೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಯಾವ ಚುನಾವಣೆ ಯಾರು ಭಾಗವಹಿಸಬಾರ್ದು. ಓಟ್ ಹಾಕ್ಬೋದು, ನಮಗೆ ಅವಶ್ಯಕತೆ ಇಲ್ಲ. ಇವನ್ನ ಗೆಲ್ಸ್ಕೊಂಡು ಬಯಲುಸೀಮೆಗೆ ಕಾಡು ಬೆಳಿಬೋದಲ್ಲ, ಅಲ್ಲಿ ಬೆಳೆಯಕ್ಕೆ ಹೋಗುತ್ತೆ. ಬರೀ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಬೇಕಂತೆ, ಇಲ್ಲಿ ಮಾತ್ರ ಉಳಿಬೇಕಂತೆ. ಬಯಲುಸೀಮೆರು ಆರಾಮಾಗಿ ಇಲ್ಲಿ ಮಳೆ ಬಿದ್ದು ಕಾಡು ಬಿದ್ದು ಏನಾರಾಗಲಿ ಅವ್ರು ಆರಾಮಾಗಿರ್ಬೇಕು ಅಂತ ಈ ಚಿಂತನೆ ಮಾಡ್ತಿರೋಂಥ ಅರಣ್ಯ ಸಚಿವರಿಗೆ ಅವ್ರಿಗೆ ಅದು ಇಲ್ಲ ಉಳಿವಿಲ್ಲ. ಕೂಡಲೇ ಸರ್ಕಾರ ಅವ್ರನ್ನ ಬದಲಿಸಿ ಒಳ್ಳೆ ನಮ್ಮ ಮಲೆನಾಡಿಂದ ಹೋದಂಥವರಿಗೆ ಆ ಜವಾಬ್ದಾರಿ ಕೊಟ್ಟರೆ ಒಳ್ಳೇದಂತ ಹೇಳ್ದ. ಹಾಗೆ ನಮ್ಮ ಹೋರಾಟಗಳು ತುಂಬಾ ನಡೆದಿದೆ. ನಿಮಗೆಲ್ಲ ಗೊತ್ತು. ಮಡಿಕೇರಿಯಿಂದ 5-6 ಜನ ಸೇರಿಸಿದ್ವಿ, ಸೋಮವಾರಪೇಟೆಲ್ಲ ಆಯ್ತು. ಆದ್ರೆ ಇದಕ್ಕೆ ಯಾವ ಒಂದು ಪಕ್ಷದ್ದು ಪ್ರತಿಕೆ ಇಲ್ಲ. ಅವರು BJP ಇರ್ಬೋದು, ಜನತಾದಳದ್ದು, ಕಾಂಗ್ರೆಸ್ ಇವೆಲ್ಲ ಸ್ವಾರ್ಥಿಗಳು. ಅವ್ರು ಏನ್ ಮಾಡ್ತಾರೆ, ನಮ್ಮನ್ನು ಉಪಯೋಗಿಸ್ಕೊಂಡು ನೋಡಿಸ್ತಾರೆ. ರೈತರು ಉಪಯೋಗಿಸ್ಕೊಂಡು ಬೆಳೆ ಬೆಳೆಸ್ಕೊತಾರೆ. ನೋಡಿ ಈಗ ಈ ಯಾರು ಸ್ಟೇಟ್ಮೆಂಟ್ ಕೊಡೋದು ಯಾರು ಮಾತಾಡಕ್ ಬರಕ್ಕಿಲ್ಲ. ಅವ್ರಿಗೆ ಗೊತ್ತು ಹೆಂಗೆ ರೈತರುಗಳು ಹೆಂಗ್ ಬೇಕಾದ್ರೆ ಹೇಳ್ಕೊಳ್ಬೋದು, ಇವ್ರು ಹೆಂಗ್ ಬೇಕಾದ್ರೆ ನಾವು ಪಕ್ಷಬೋದು ಅಂತ ನಮ್ಮ ಉಪಯೋಗಿಸ್ಕೊಂಡು ನೋಡ್ತಾರೆ. ನಾವು ಆದಷ್ಟು ರೈತರು ಎಚ್ಚರಿಕೆ ಮಾಡ್ಕೋಬೇಕು. ರಾಜಕಾರಣ ನಮ್ಗೆ ಯಾವುದೇ ಆಗಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲೇ ಇದೆ, ಕಾನೂನು ತೊಡಕಾಗುತ್ತೆ ಅಂತ. ಕಾನೂನು ಮಾಡೋದೇ ಈಗ ಕಾನೂನು ಮಾಡದೆ ರಾಜಕಾರಣ ಯಾರು ಶಾಸಕಾಂಗದಿಂದ ಕಾನೂನು ಮಾಡೋದು, ಜಾರಿ ಮಾಡೋದು ಕಾರ್ಯಾಂಗ. ಇವರೇ ಕಾನೂನು ಮಾಡಿದ್ದೀವಿ ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂದ್ರೆ ಮತ್ತೆ ಹಿಂದೆ ಈಗ ಕೋರ್ಟ್, ಸುಪ್ರೀಂ ಕೋರ್ಟ್ ಯಾವ ದೇಶದಲ್ಲಿ ಐತೆ? ಈ ನಮ್ಮ ದೇಶದಲ್ಲಿ ಇರೋದು. ಹೈಕೋರ್ಟ್ ಯಾವ ದೇಶದಲ್ಲಿ ಐತೆ? ನಮ್ಮ ದೇಶದಲ್ಲಿ ಇರೋದು. ಇವರ ಕೋರ್ಟ್ ಮುಖಾಂತರ ಚೇಂಜ್ ಮಾಡೋದು. ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಕಾನೂನು ತೊಡಕಾಗುತ್ತೆ ಅಂದ್ರೆ ಕಾನೂನು ಮಾಡಿದ್ದಾನೆ ಇವರೇ ಮಾಡಿರ್ತಾರೆ. ಈ ರಾಜಕಾರಣಿಗಳೇ ಮಾಡಿರೋದು. ಅದನ್ನ ಕಾರ್ಯಕರ್ತ ಮಾಡ್ತಾ ಇರೋ ಕಾರ್ಯಾಂಗ ಯಾರು? ಕಾರ್ಯಾಂಗದ ಅಧಿಕಾರಿಗಳೇ ಜಾರಿ ಮಾಡ್ತಿರೋದು. ಇವರಿಗೆ ಬದಲಾಯಿಸ್ಕಾಗ್ತಂದ್ರೆ ಒಂದು ದೇಶದ ಗಡಿಗಳನ್ನೇ ಬದಲಾಯಿಸ್ಬೋದಂತೆ. ಯಾವ್ದೇದೋ ಸಮಸ್ಯೆನ ಬದಲಾಯಿಸಲ್ಲ. ಇದೊಂದು ಈ C&D ಮಾಡಕ್ಕಾಗ್ತದಂದ್ರೆ ಎಲ್ಲ ಸ್ವಾರ್ಥಿಗಳು, ಯಾರಿಗೂ ಇಚ್ಛೆ ಇಲ್ಲ. ಈ ರೈತ ಉಳಿಬೇಕು. ಸುಮ್ಮನೆ ನಾವು ಯಾವ್ದೋ ದೊಡ್ಡ ಸಭೆ ಕರೆದಾಗ ಅಲ್ಲಿ ಈ ರಾಜ್ಯದಲ್ಲಿ ಎಲ್ಲ ಪಕ್ಷದಲ್ಲೂ ಅವ್ರು ಒಳ್ಳೆ ಮೈಗಸ್ ಕೊಡ್ತೀವಿ. ಸ್ಟೇಜ್ ಅಲ್ಲಿ ಬಂದು ಸುಮ್ಮನೆ ಭಾಷಣ ಬಿಗಿದು ನಾನು ವಿರುದ್ಧ ನಾವು ಇದಕ್ಕೆ ಧಿಕ್ಕಾರ ಹೇಳ್ತಾ ಇದ್ವಿ. ಅವರು ಇಂಥ ಸ್ಟೇಟ್ಮೆಂಟ್ ವಾಪಸ್ ತಗೊಳ್ಬೇಕು. ಮತ್ತೊಬ್ಬ ಸಚಿವರು ಸುಮ್ಮನೆ ಲಘುವಾಗಿ ಕೊಡಬೇಕಾದ್ರೆ ಯೋಚನೆ ಮಾಡಿ ಹೇಳಿಕೆ ಕೊಡ್ಬೇಕು. ಅವ್ರು ಸುಮ್ಮನೆ ಮಕ್ಕಳಾಟ ಆಡ್ದಂಗೆ ಮಾಡ್ತಾ ಇದ್ದಾರೆ. ಇದು ಸಮಸ್ಯೆಗಳು ಅವ್ರಿಗೆ ಇನ್ನೂ ಅರಿವಾಗಿಲ್ಲ. 10 ಕಿಲೋಮೀಟರ್ ಕೊಟ್ಟರೆ ಏನಾಗುತ್ತೆ, ಮಲೆನಾಡು ಎಷ್ಟು ಹೋಗುತ್ತೆ ಅಂತ ಅವ್ರಿಗೆ ಏನೂ ಅರಿವಿಲ್ಲ. ಸುಮ್ಮನೆ ಏನೋ ಒಂದು ಪ್ರೆಸ್ ಸಿಕ್ಬಿಡುತ್ತೆ, ಒಂದು ಅವಕಾಶ ಸಿಗ್ತದೆ ಹೇಳ್ಬಿಡ್ತಾರೆ. ಅವ್ರು ದಯವಿಟ್ಟು ಅಂತ ಸ್ಟೇಟ್ಮೆಂಟ್ ಕೊಡಬಾರ್ದು. ಮತ್ತು ಮುಖ್ಯಮಂತ್ರಿಗಳು ಅವ್ರ ಮೇಲೆ ಕ್ರಮ ತಗೊಂಡು ಕೂಡಲೇ ಬದಲಾವಣೆ ಮಾಡಿ ಬೇರೆ ಕೊಡಬೇಕು. ಪೋಸ್ಟ್ ಯಾರು ಮಲೆನಾಡಿಂದ ಹೋಗಿರ್ತಾರೆ ಅಂತರಿಗೆ ಕೊಟ್ಟು ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈಶ್ವರ ಕಂಡ್ರೆ ಮತ್ತೊಮ್ಮೆ ನಾವು ಈ ಮನವಿ ಮಾಡ್ತಿದ್ವಿ. ಇಂಥ ಸ್ಟೇಟ್ಮೆಂಟ್ ಎಲ್ಲ ದಯವಿಟ್ಟು ಕೊಟ್ಟು ರೈತರಿಗೆ ಸುಮ್ಮನೆ ನಮ್ಮನ್ನ ದಿಕ್ಕು ತಪ್ಪಂತ ಇದು ಮಾಡ್ಬಿಡಿ ಅಂತ ಮಾಧ್ಯಮ